ನಿಮಗೆ ಸಿನಿಮಾ ಹೊಸ್ತಲ್ಲ, ಬಟ್ ಈ ಟ್ರೈಲರ್ ನೋಡಿದಾಗ ವಿಭಿನ್ನವಾಗಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಹೇಗೆ ಈ ಕತೆ ಪಿಕ್ ಆಗಿದ್ದು ಹೇಗೆ? ಹೇಗೆ ನೀವು ಇದನ್ನ ಸ್ಟೋರಿನ ಹೊಳ್ದಿದ್ದು ಹೇಗೆ ಅಂತ? ಅಂದರೆ ಇದು ಕತೆ ನಮ್ಮ ಡಿ ಸತ್ಯಪ್ರಕಾಶ್ ಅವ್ರದ್ದು ಕತೆ. ಸೊ ಅದೊಂದು ಥಾಟ್ ಇತ್ತು ನಮಗೆ, ತುಂಬ ಹಿಂದೆ ಇದೊಂದು ಥಾಟ್ ಇತ್ತು. ಅಂದರೆ ಸುಮಾರು ಕಡೆ ಇದು ಆಲ್ರೆಡಿ ನಾನು ಹೇಳಿದ್ದೀನಿ ಈ ವಿಷಯನ. ಒಂದು 2012 ಇದ್ದಂಥ ಥಾಟ್. ಆಮೇಲೆ ನಾವು ಇದನ್ನು ಮಿಲ್ಲಿಂದ ಅವ್ರಿಗೆ ಮಾಡಬೇಕು ಅಂತ ಡಿಸೈಡ್ ಆದಾಗ, ಸೊ ಒಬ್ಬ ಹೊಸ ಹುಡುಗಂಗೆ ಇಷ್ಟು ಇಂಟ್ರೆಸ್ಟಿಂಗ್ ಥಾಟ್ನ ಹೇಗೆ ನಾವು ಒಬ್ಬ ಹೊಸ ಹುಡುಗಂಗೆ ಕೂರಿಸ್ಬೋದು ಎಂಟರ್ಟೈನಿಂಗ್ ಆಗಿ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕಮರ್ಷಿಯಲ್ ಆ್ಯಂಗಲ್ಗಳ ವಿಷಯಗಳನ್ನೂ ಇದಕ್ಕೆ ಪ್ಯಾಡಿಂಗ್ ಕೊಟ್ಟು ಹೇಗೆ ನಾವು ಇದನ್ನು ಮಾಡ್ಬೋದು ಅಂತ ನಾವು ಯೋಚನೆ ಬಂದಾಗ, ನಾನು ಸತ್ಯ ಆಲ್ಮೋಸ್ಟ್ ಒಂದು 2 months ಒಂದು ಗೆಟವೇ ಥರ ಹೊರಟ್ಬಿಟ್ಟಿದ್ವಿ. ಕಳ್ಶಾಗೆ ಹೋಗಿ ಕಳ್ಶಾ ಮಂಗಳೂರು ಒಂದು ಟ್ರಾವೆಲ್ ಮಾಡಿ ಒಂದು 2 months ನಾವು ಪೇಪರ್ ವರ್ಕಲ್ಲೇ ಇದ್ವಿ. ಸೊ ಒಂದು 2 months ಆದಮೇಲೆ ವಿ ಕಮ್ ಅಪ್ ವಿತ್ ಇದು ಒಂದು ಬೈಂಡೆಡ್ ಫಸ್ಟ್ ಡ್ರಾಫ್ಟ್ ಸ್ಕ್ರಿಪ್ಟ್ ಥರ. ಅಲ್ಲಿಂದ ಬಂದಮೇಲೆ ಇದನ್ನು ನಮ್ಮ ಪ್ರೊಡ್ಯೂಸರ್ ಆದ ಮಂಜು ಸರ್ಗೆ ಟೋಟಲ್ ಒಂದು ನರೇಷನ್ ಕೊಟ್ವಿ, ಒಂದು ಫುಲ್ ಫಸ್ಟ್ ಡ್ರಾಫ್ಟು. ಮಂಜು ಸರ್ಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಕತೆ ಸ್ಟಾರ್ಟ್ ಆಯಿತು. ರಾಘವ ಮತ್ತು ಜಾನಕಿ ಟ್ರೈಲರ್ ನೋಡಿದಾಗಲೇ ತುಂಬ ಕನೆಕ್ಟ್ ಆಗುವಂಥ ಪಾತ್ರಗಳು. ಸೊ ಇವರ ಆಯ್ಕೆ ಹೇಗಾಯಿತು ಅಂತ, ಈ ಪಾತ್ರಕ್ಕೆ ಇವರೇ ಬೇಕು ಅನ್ನೋ ಹಾಗೆ? ಅದನ್ನೇ ಈಗ ಇದನ್ನು ನಾವು ಈ ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದಷ್ಟು ಜನನ ಫಸ್ಟ್ ಜನರಲ್ ಆಗಿ ಇತ್ತು ನಮ್ಮ ಮನಸ್ಸಲ್ಲಿ. ಅಂದರೆ ಮೇಲ್ ಲೀಡಿಗೆ ರಾಘವನ್ ಪಾತ್ರಕ್ಕೆ ನಾನು, ಮಂಜು ಸರ್ ಮತ್ತು ಸತ್ಯ 3 ಜನನೂ ಆ ವಿಷಯವಾಗಿ ತುಂಬ ಟ್ರೈ ಮಾಡಿದ್ವಿ, ತುಂಬ ಓಡಾಡಿದ್ವಿ. ಬಟ್ ಆವಾಗ ನಮ್ಮ ಟೈಮಿಗೆ ಯಾರೂ ಕರೆಕ್ಟಾಗಿ ಸಿಕ್ಕಲಿಲ್ಲ. ಅಂದರೆ ಯಾವ ಆ್ಯಕ್ಟರ್ ಕೂಡ ನಮ್ಮ ಸ್ಕೆಡ್ಯೂಲ್ಗೆ ಮ್ಯಾಚ್ ಆಗೋ ಥರ ಸಿಕ್ಕಲಿಲ್ಲ. ಆವಾಗ ಅದೊಂದು ಹಳೇ ಗಾದೆ ಇದೆಯಲ್ಲ, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಲ್ಲ ಊರೆಲ್ಲ ಓಡಾಡಿದ್ರು ಅಂತ. ಹಂಗೆ ನಾವು ಕಣ್ಮುಂದೆನೇ ನಾವು ಮಿಲಿಂದಂಥ ಒಬ್ಬ ಹುಡುಗನ ಇಟ್ಕೊಂಡು ನಾವ್ಯಾಕೆ ಇನ್ನೊಂದು ಹೀರೋನ ಹುಡುಕ್ತಾ ಇದ್ದೀವಿ, ನಮ್ಮ ಹತ್ರನೇ ಒಂದು ಹೀರೋ ಇದ್ದಾರಲ್ಲ, ಹೀರೋ ಮೆಟೀರಿಯಲ್ ಇದೆಯಲ್ಲ ಅಂತೇಳಿ ದೆನ್ ಇದನ್ನು ಮಿಲಿಂದ ಅವ್ರಿಗೆ ಮಾಡೋಣ ರಾಘವನ್ ಅಂತ ಡಿಸೈಡ್ ಮಾಡಿದ್ಮೇಲೆ ಆ ಕಥೆನ ಒಬ್ಬ ಹೊಸ ಹುಡುಗಂಗೆ ಹೆಂಗೆ ಮಾಡಬೇಕು ಹಂಗೆ ಅದನ್ನು ಚೇಂಜಸ್ ಮಾಡಿಕೊಂಡು ಆ ಥರದಲ್ಲಿ ರಾಘವಾಗಿ ಮಿಲಿಂದ ಬಂದರು. ರಾಘವಾಗಿ ಮಿಲಿಂದ ಫಿಕ್ಸ್ ಆದಮೇಲೆ ಈಗ ರಾಘವಂಗೆ ಜಾನಕಿ ಯಾರು ಅಂತ ಹುಡುಕಾಟ ಸ್ಟಾರ್ಟ್ ಆಯಿತು. ಸೊ ಆ ಹುಡುಕಾಟದಲ್ಲಿ ನಮಗೆ ಸಿಕ್ಕಿದ್ದು ರೇಚಲ್ ಡೇವಿಡ್. ಸೊ ರೇಚಲ್ ಡೇವಿಡ್ ಒಂದು ಆಯ್ಕೆಯಾಗಿ ಬಂತು. ನನಗೆ ಐ ಥಿಂಕ್ ನನ್ನ ಮ್ಯೂಚುವಲ್ ಫ್ರೆಂಡೇ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು, ಲವ್ ಮಾಕ್ಟೇಲ್ 2 ಇಲ್ಲಿ ಸಿಹಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಆ ಹುಡುಗಿ ಚೆನ್ನಾಗಿದ್ದಾರೆ ನೋಡು ಅಂತ. ದೆನ್ ನಾನು ಅವ್ರದ್ದು ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಆವಾಗ ಟೀಮ್ ಇಂಟರ್ನಲ್ ಒಂದು ಡಿಸ್ಕಷನ್ ಮಾಡಿ ಎಲ್ಲರಿಗೂ ಓಕೆ ಶಿ ಲುಕ್ಸ್ ಗುಡ್ ಅಂತ ಅಂದಮೇಲೆ ನಾನು ರೇಚಲ್ ಅವ್ರದ್ದು ನಂಬರ್ ಕಲೆಕ್ಟ್ ಮಾಡಿಕೊಂಡು ನಾನು ಅವ್ರಿಗೆ ಕಾಲ್ ಮಾಡಿ ದೆನ್ ಅವ್ರ ಆಫೀಸಿಗೆ ಬಂದು ಅವ್ರ ನರೇಷನ್ ಎಲ್ಲ ಕೇಳಿ, ಸೊ ದಟ್ಸ್ ಹೌ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಎಸ್, ಈ ಸಿನಿಮಾ ನೋಡಲೇಬೇಕು ಅಂದರೆ ಈ ಸಿನಿಮಾದ ಹೈಲೈಟ್ಸ್ ಅಂದರೆ ನೀವು ಪ್ರೇಕ್ಷಕರಿಗೆ ಒಂದು ಮೆಸೇಜ್ ಕೊಡೋದಾದರೆ? ಅಲ್ಲ, ನನ್ನ ವಿಶೇಷತೆ ಅಂದರೆ ಈಗ ಟ್ರೈಲರ್ ನೋಡಿ ಏನು ಎಲ್ಲರೂ ಹೇಳ್ತಾರಲ್ಲ, ಅಂದ್ರೆ ಏನೋ ಹೊಸದಾಗಿದೆ, ಈ ಥರ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಅಲ್ಲೊಂದು ಏನೋ ನಿಧಿ, ಅದೇನೋ ಇಟ್ ಗೋಸ್ ಮಿಸ್ಸಿಂಗ್, ಅದ್ರ ಸುತ್ತ ಒಂದು ಇದು, ಆಮೇಲೆ ಸಾಧು ಸರ್ದು ಏನೋ ಒಂದು ವಿಚಿತ್ರವಾದ ಭಾಷೆ, ಸೊ ಆ ಆ್ಯಕ್ಷನ್ ಬ್ಲಾಕ್ಗಳು, ಅದೇನೋ ಸಾಂಗ್ದು ಒಂದು ಎಲಿಮೆಂಟ್ ಚೆನ್ನಾಗಿದೆ. ಸೊ ಇದೆಲ್ಲ ಇದೆಲ್ಲ. ಸೊ ಪ್ರತಿ ಒಂದು ಎಲಿಮೆಂಟಲ್ಲೂ ಹೊಸದೊಂದು ಅಟೆಂಪ್ಟ್ ಮಾಡಿದ್ದೀವಿ. ಅಂದ್ರೆ ಈಗ ನಾನು ನಂಬೋದೇನೆಂದರೆ ಈ ಸೂರ್ಯನ ಬೆಳಕು ಕೆಳಗಡೆ ಇಲ್ಲದೇ ಇರೋಂಥ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ನಾವು ಏನೋ ಭೂಮಿ ಮೇಲೆ ಇಲ್ದಿರೋ ಅಂಥ ಕತೆ ಮಾಡ್ಬಿಟ್ಟಿದ್ವಿ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಹೇಳೋದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತಲ್ಲ, ಅದನ್ನೇನು ಹೇಳೋದಕ್ಕೊಂದು ವಿಧಾನ ಇರುತ್ತಲ್ಲ, ಅದು ಒಂದು ಹೊಸದಾಗಿ ಮಾಡಿದ್ದೀವಿ. ಅಂದರೆ ನಿಮಗೆ ಸುಮಾರು ಸೀಕ್ವೆನ್ಸ್ಗಳು, ಈ ಸೀಕ್ವೆನ್ಸ್ಗಳೆಲ್ಲ ನಾವು ಅಲ್ಲೆಲ್ಲ ನೋಡಿರ್ತೀವಿ ಅಂತ ಅನ್ಸಿದ್ರು ದ ಎಮೋಷನ್ಸ್ ವಾಟ್ ಐಮ್ ಮೀನಿಂಗ್ ಇಯರ್, ನಿಮಗೆ ಇಲ್ಲಿ ಒಂದು ಫ್ರೆಶ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನು ಟ್ರೀಟ್ ಮಾಡಿರ್ತೀವಿ. ಅದನ್ನು ನೋಡಿದಾಗ ಓಕೆ ಸೇಮ್ ಎಮೋಷನ್ ಇರ್ಬೋದು, ಬಟ್ ಈ ಥರ ನಾವು ನೋಡಿರಲಿಲ್ಲ, ಈ ಆ್ಯಂಗಲ್ ನೋಡಿರಲಿಲ್ಲ ಅಂತ. ಆ ಥರ ನಿಮಗೆ ಪ್ರತಿ ವಿಷಯದಲ್ಲೂ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ, ಹೊಸ ಆ್ಯಂಗಲ್ಗಳನ್ನ ನಾವು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ. Feb 7th ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ? ಏನಿಲ್ಲ, ನಿಮಗೆ 7ನೇ ತಾರೀಕು ಕರ್ನಾಟಕದ ರಾಜ್ಯಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗ್ತಿದೆ, ಅನ್ಲಾಕ್ ರಾಘವ. ಒಂದಂತೂ ಪಕ್ಕಾ ಗ್ಯಾರಂಟಿ ನಾನು ಕೊಡ್ತೀನಿ, ಈ ಸಿನಿಮಾ ಎಂಟರ್ಟೈನ್ಮೆಂಟಿಗೆ ಯಾವುದೇ ಆ್ಯಂಗಲಿಂದನೂ ಮೋಸ ಇಲ್ಲ. ಅಂದರೆ ನಿಮಗೆ ಬಂದು ಇದು ಯಾವುದೋ ತಲೆನೋವು ಸಿನಿಮಾ ನೋಡಿದೆ ಗುರು ಅಂತೂ ಖಂಡಿತ ಅನಿಸಲ್ಲ ನಿಮಗೆ. ಇದು ಯಾವುದೋ ಬಂದು ಡುಬಾಕ್ ಸಿನಿಮಾಗೆ ಒಂದು 100 ರೂಪಾಯಿ ಖರ್ಚು ಮಾಡೋದಲ್ಲ ಅಂತಲೂ ಅನಿಸಲ್ಲ ನಿಮಗೆ. ಬರ್ತೀರಾ, ಒಂದಷ್ಟೊತ್ತು ನಗ್ತೀರಾ, ಮ್ಯೂಸಿಕಲ್ಲಿ ಫೀಲ್ ಮಾಡ್ತೀರಾ, ಒಂದಷ್ಟು ಒಳ್ಳೊಳ್ಳೆ ವಿಷುವಲ್ಗಳನ್ನ ನೋಡಿ ಯಾವುದಪ್ಪ ಒಳ್ಳೆ ಲೊಕೇಶನ್ ನೋಡಿದೆ ಗುರು ಅನ್ನೋ ಥರ ಒಂದು ಓವರಾಲ್ ಗುಡ್ ಫೀಲಿಂಗಲ್ಲಿ ಆಚೆ ಹೋಗ್ತೀರಾ, ಅದಂತೂ ಗ್ಯಾರಂಟಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.